ಮೇಡಮ್ ಹೀ ಈಸ್ ಅ ಮ್ಯಾನ್ ಆಫ್ ವರ್ಲ್ಡ್, ಅಂದರೆ ವೆರಿ ವೆರಿ ಜೆಂಟಲ್ ಮ್ಯಾನ್. ಆ್ಯಂಡ್ ಸುದೀಪ್ ಸರ್ ಹೆಂಗೆ ಅಂದರೆ ಹಿ ಈಸ್ ನಾಟ್ ಅ ಕ್ಯಾಪ್ಟನ್ ಫಾರ್ ಅಸ್ ಆರ್ ಈಸ್ ನಾಟ್ ಅ ವಿನ್ನರ್ ಫಾರ್ ಅಸ್ ಆರ್ ಈಸ್ ನಾಟ್ ಅ ಲೀಡರ್ ಫಾರ್ ಅಸ್, ಈಸ್ ಅನ್ ಎಮೋಷನ್. ಸುದೀಪ್ ಸರ್ ಒಂಥರ ಎಮೋಷನ್ ಇದ್ದಾಗ, ಅಂದರೆ ಅವ್ರನ್ನ ನೋಡಿದಾಗ ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ, ಆ ಕಣ್ಣಲ್ಲೇ ಹಂಗೆ ನಾವು ತೇಳ್ಕೊಂಡು ಹೋಗ್ಬಿಡ್ತೀವಿ. ಸೊ ಹೀ ಈಸ್ ಅ ಮ್ಯಾನ್ ಹೂ ಸ್ಟ್ಯಾಂಡ್ಸ್ ಆನ್ ಹಿಸ್ ವರ್ಡ್ಸ್. ನಾನು ಮೊನ್ನೆನೂ ಅವ್ರಿಗೆ ಇದಾದಾಗ ನಾನು ಹೋಗ್ಬೇಕಾಯ್ತು ಕೊಯಂಬತ್ತೂರಿಗೆ, ನಂದೊಂದು ಇವೆಂಟ್ ಇತ್ತು, ಡಿಲೇ ಆಗಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಮೆಸೇಜ್ ಮಾಡಿದೆ, ಸರ್ ಐ ಆಮ್ ವೇಟಿಂಗ್ ಟು ಹಗ್ ಯು ಸರ್, ಮನೆಗೆ ಬರಬೇಕು ಅಂತ. ಚಿನ್ನ ಐ ಆಮ್ ಕಮಿಂಗ್ ಬ್ಯಾಕ್, ಲೆಟ್ಸ್ ಮೀಟ್ ಸೂನ್ ಅಂತ ಹೇಳಿ. ಏನ್ ಡ್ಯಾನ್ಸ್ ಮಾಡಿದ್ರು ಗೊತ್ತಾ ಫೀಲ್ಡ್ ಅಲ್ಲಿ. ನೋಡಿದೆ ನಾನು ಇನ್ನು ವಿರಾಟ್ ಕೊಹ್ಲಿ ನೋಡಿದಾಗ ಅನಿಸ್ತು. ಹೌದು, ಲಿಟ್ರಲಿ ಹೆಂಗೆ ಅಂದ್ರೆ ಆ ಕ್ರೇಜ್ ಇದೆಯಲ್ಲ, ಏನು ಆ ಮೂಮೆಂಟ್ ಆಫ್ ಅವರು ಲಿವ್ ಇನ್ ದ ಮೂಮೆಂಟ್ ಅವರು ಫೀಲ್ ಮಾಡ್ತಾರಲ್ವಾ, ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ನಾನು ಫಸ್ಟ್ ಟೈಮು ಸುದೀಪ್ ಸರ್ನ ಹಾಗೆ ನೋಡಿದ್ದು. ಇಲ್ಲ, ವೆನ್ ಕ್ರಿಕೆಟು ಅಂತ ಬಂದಾಗ, ಕ್ರಿಕೆಟು ಅನ್ನೋದಲ್ಲ, ಇನ್ನು ಡೆಪ್ತಾಗಿ ಹೇಳ್ಬೇಕು ಅಂದಾಗ ಬಹಳಷ್ಟು ಜನ ಬೇರೆ ಥರ ಮಾತಾಡ್ತಾರೆ, ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಕನ್ನಡ ಅಂತ ಬಂದಾಗ ಸುದೀಪ್ ಸರ್ ಪ್ರತಿ ಸತಿ ನಾನು ನೋಡಿದಾಗ ಹೀ ಈಸ್ ದ ಫಸ್ಟ್ ಪರ್ಸನ್ ಹೂ ಸ್ಟ್ಯಾಂಡ್ ಇನ್ ಫ್ರಂಟ್ ಆ್ಯಂಡ್ ಫೈಟ್. ಒಂದ್ಸತಿ ವಿಷ್ಣುವರ್ಧನ್ ಸರ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ಅವಾಗ ಯಾರೋ ಒಬ್ರು ಆಂಧ್ರದವರು ಏನೋ ಒಂದು ಮಾತಾಡಿರ್ತಾರೆ, ಫೈಟ್ ಮಾಸ್ಟರ್. ಸುದೀಪ್ ಸರ್ ಒಂದು ವಿಡಿಯೋ, ನೆಕ್ಸ್ಟ್ ದಿನ ಯಪ್ಪ ಮಂಡಿ ಊರಿ ಸಾರಿ ಕೇಳಿ ಕರ್ನಾಟಕ ಜನತೆಗೆ. ಆ ಥರ ಬಹಳಷ್ಟು ವಿಷಯಗಳಿದೆ. ಕನ್ನಡ ಅಂತ ಬಂದಾಗ ಎಲ್ಲೂ ಬಿಟ್ಕೊಟ್ಟಿದ್ದಿಲ್ಲ, ಎದೆ ತಡ್ಕೊಂಡು ಹೊರಟಿದ್ದಾರೆ ಸರ್. ದಟ್ ಇಸ್ ವೈ ಐ ಲವ್ ಹಿಮ್ ದ ಮೋಸ್ಟ್.